ನಮಸ್ಕಾರ ಸ್ನೇಹಿತರೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ 54 ವರ್ಷಗಳವರೆಗೆ ನಮ್ಮ ದೇಶವನ್ನು ಆಳಿರೋದು ಕಾಂಗ್ರೆಸ್ ಪಕ್ಷ. ಮಧ್ಯದಲ್ಲಿ ಅದು UPA ಆಗಿ ಬದಲಾಗಿದೆ, ಅದು ಬೇರೆ ವಿಷಯ. ಆದ್ರೂ ಕೂಡ ಅಧಿಕಾರದ ಚುಕ್ಕಾಣಿ ಇವ್ರ ಕೈಲೇ ಇದ್ದಿತ್ತು, ಕಾಂಗ್ರೆಸ್ ಪಕ್ಷದ ಕೈಯಲ್ಲೇ. ಆದ್ರೆ ಕಳೆದ 11 ವರ್ಷಗಳಿಂದ ಇವರು ಅಧಿಕಾರ ವಂಚಿತರಾಗಿದ್ದಾರೆ. ನಿಮ್ಗೆ ಗೊತ್ತಿದೆ, ಸದ್ಯಕ್ಕೆ NDA ಸರ್ಕಾರ ಇದೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೆ ನೆಹರು ಕುಟುಂಬದ ಕುಡಿಗಳಿಗೆ ಇದನ್ನ ಅರಗಿಸ್ಕೊಳ್ಳಿಕ್ ಆಗ್ತಾ ಇಲ್ಲ. ಏನಾದ್ರೂ ಮಾಡಿ ನಾವು ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಒಂದು ಹಪಾಹಪಿಗೆ ಬಿದ್ದಿದ್ದಾರೆ. ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಜನರಲ್ಲಿ ವಿಶ್ವಾಸವನ್ನ ಗಳಿಸಬೇಕು, ಆ ಮುಖಾಂತರ ಅದನ್ನ ವೋಟ್ ಆಗಿ ಪರಿವರ್ತಿಸಿ ಮುಂದಿನ ಚುನಾವಣೆಯಲ್ಲಿ ಅಧಿಕಾರವನ್ನ ಹಿಡಿಬೇಕು. ಆದ್ರೆ ಅಷ್ಟೆಲ್ಲ ಕಷ್ಟಪಡುವಂತಹ ವ್ಯವಧಾನ ಇವರಿಬ್ಬರಿಗೂ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಅಂದ್ರೆ ಒಂದು ರೀತಿಯಾದಂತಹ ಹತಾಶ ಪರಿಸ್ಥಿತಿಗೆ ಇವರಿಬ್ಬರು ಕೂಡ ತಲುಪಿರೋ ರೀತಿ ಕಾಣಿಸ್ತಾ ಇದೆ. ಅದಕ್ಕೆ ಇತ್ತೀಚೆಗೆ ಕೆಲವೊಂದು ಉದಾಹರಣೆಗಳು ಕೂಡ ನಮ್ಗೆ ಸಿಗ್ತಾ ಇದೆ. ಈಗ ಲೇಟೆಸ್ಟ್ ಆಗಿ ಇವರ ಹತಾಶ ಮನೋಸ್ಥಿತಿಯನ್ನು ತೋರಿಸುವಂತಹ ಇನ್ನೊಂದು ವಿಡಿಯೋ ಕೂಡ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಏನಿದೆ ಮತ್ತು ಇದರ ಹಿನ್ನೆಲೆ ಏನು, ಎಲ್ಲದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸ್ವಲ್ಪ ಕಾಂಗ್ರೆಸ್ನ ಇತಿಹಾಸ ನೋಡೋದಾದ್ರೆ 1947ರಿಂದ 1977ರವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತು. ನಿಮ್ಗೆ ಗೊತ್ತಿದೆ, 1977ರಲ್ಲಿ ಎಮರ್ಜೆನ್ಸಿಯಿಂದಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕಳ್ಕೊಳ್ತು. ಆದ್ರೆ ಆನಂತರ ಅಧಿಕಾರಕ್ಕೆ ಬಂದಂತಹ ಜನತಾ ಪಕ್ಷದವರು ತಮ್ಮ ಒಳಜಗಳಗಳಿಂದಾಗಿ ಅಧಿಕಾರವನ್ನ ಕಳ್ಕೊಂಡ್ರು. ಪುನಃ ಇಂದಿರಾ ಗಾಂಧಿ ದೇಶದ ಚುಕ್ಕಾಣಿಯನ್ನ ಹಿಡಿದ್ರು. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಅದಾದ್ಮೇಲೆ ಕಾಂಗ್ರೆಸ್ ಪಕ್ಷ ಮಧ್ಯದಲ್ಲಿ ಅಧಿಕಾರವನ್ನ ಕಳ್ಕೊಳ್ತು, ಪುನಃ ಅಧಿಕಾರಕ್ಕೆ ಬಂದ್ರು. ಹೀಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ದೇಶವನ್ನ 54 ವರ್ಷಗಳವರೆಗೆ ಆಳಿದಂತಹ ಇತಿಹಾಸ ಕಾಂಗ್ರೆಸ್ ಪಕ್ಷದ್ದು. ಕಳೆದ 11 ವರ್ಷಗಳಿಂದ NDA ಅಧಿಕಾರದಲ್ಲಿದೆ. ನರೇಂದ್ರ ಮೋದಿ ಅವರು ಸದ್ಯಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ, ಅದರಲ್ಲೂ ಪ್ರಮುಖವಾಗಿ ನೆಹರು ಕುಟುಂಬದ ಕುಡಿಗಳಿಗೆ ಇದನ್ನ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವರು ಏನಾದ್ರೂ ಮಾಡಿ ತಾವು ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಒಂದು ಹಪಾಹಪಿಗೆ ಬಿದ್ದಿದ್ದಾರೆ. ಅದಕ್ಕಾಗಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರು ಮಾಡ್ತಿರುವಂತ ಪ್ರಯತ್ನ ಮತ್ತು ಅವ್ರು ಹೋಗ್ತಾ ಇರುವಂತ ದಾರಿ ಮಾತ್ರ ಸರಿ ಇಲ್ಲ ಅನ್ಸ್ತದೆ. ನಿಮ್ಗೆ ಗೊತ್ತಿದೆ, ಪುನಃ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಜನರ ಮನಸ್ಸನ್ನ ಗೆಲ್ಬೇಕು. ಅದಕ್ಕಾಗಿ ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಆ ಮುಖಾಂತರ ಜನರ ಗಮನವನ್ನ ತಮ್ಮತ್ತ ಸೆಳೆಯುವಂತೆ ಮಾಡಬಹುದು. ಆದ್ರೆ ಇಲ್ಲಿ ಅಣ್ಣ ತಂಗಿಗೆ ಅದಕ್ಕೆ ವ್ಯವಧಾನ ಇಲ್ಲ. ಇವರು ಬೇರೆದ್ದೇ ಆದಂತಹ ದಾರಿಯನ್ನ ಹುಡುಕ್ಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಇವರು ಪ್ರಮುಖವಾಗಿ ಮಾಡ್ಲಿಕ್ಕೆ ಹೊರಟಿರೋದು ಏನು ಅಂತ ಹೇಳಿದ್ರೆ, ದೇಶದ ಪ್ರಧಾನಿಗೆ ಅವಮಾನ ಮಾಡೋದು, ಅವರ ಮೇಲೆ ಲೋಕಸಭೆಯಲ್ಲಿ ಹಲ್ಲೆ ನಡೆಸುವಂತಹ ಪ್ರಯತ್ನಕ್ಕೆ ಕೂಡ ಇವರು ಕೈ ಹಾಕಿದ್ದಾರೆ. ಇದು ಕೂಡ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈಗ ಇದರ ಮುಂದುವರಿದ ಭಾಗವಾಗಿ ಸ್ಪೀಕರ್ ಅವರ ಕಚೇರಿಯಲ್ಲಿ ನಡೆದಂತಹ ಒಂದು ಘಟನೆಯ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈ ವಿಡಿಯೋವನ್ನ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆಗಿರುವಂತಹ ಕಿರಣ್ ರಿಜಿಜು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ರಿಲೀಸ್ ಮಾಡಿದ್ದಾರೆ. ಇದರ ಹಿನ್ನೆಲೆ ಬಗ್ಗೆ ಮಾತಾಡೋದಾದ್ರೆ, ಫೆಬ್ರವರಿ 4ರಂದು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಂತಹ ಕಾರ್ಯಕ್ರಮ ಇತ್ತು. ಆದ್ರೆ ಆ ಭಾಷಣಕ್ಕೆ ಅಡ್ಡಿ ಉಂಟು ಮಾಡಬೇಕು, ಅದಕ್ಕಿಂತ ಪ್ರಮುಖವಾಗಿ ನರೇಂದ್ರ ಮೋದಿ ಅವರನ್ನ ಘೇರಾವ್ ಮಾಡುವ ಮುಖಾಂತರ ಅವರಿಗೆ ಅವಮಾನ ಮಾಡಬೇಕು ಅಥವಾ ಅವ್ರ ಮೇಲೆ ಹಲ್ಲೆ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ TMC ಮತ್ತು SPಯ ಕೆಲವೊಂದು ಸಂಸದೆಯರು ಪ್ರಧಾನಮಂತ್ರಿಯವರ ಆಸನವನ್ನ ಸುತ್ತುವರೆದು ನಿಂತಿದ್ರು. ಆದ್ರೆ ಓಂ ಬಿರ್ಲಾ ಅವರು ಹೇಳುವ ಪ್ರಕಾರ ಈ ರೀತಿಯಾದಂತಹ ಘಟನೆ ನಡೆಯುವಂತ ಸಾಧ್ಯತೆ ಇದೆ ಅನ್ನುವ ಸುದ್ದಿ ನನಗೆ ಮೊದಲೇ ಸಿಕ್ಕಿತ್ತು. ಹಾಗಾಗಿ ನಾನು ಪ್ರಧಾನಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಯಾವುದೇ ಕಾರಣಕ್ಕೆ ನೀವು ಲೋಕಸಭೆಗೆ ಬರೋದು ಬೇಡ ಅಂತೇಳಿ. ಹಾಗಾಗಿ ಅವರು ಕೂಡ ಭಾಷಣ ಮಾಡ್ಲಿಕ್ಕೆ ಲೋಕಸಭೆಗೆ ಬರಲಿಲ್ಲ ಅಂತೇಳಿ ಹೇಳಿದ್ರು. ಈ ಘಟನೆ ಆದ್ಮೇಲೆ ಸದನವನ್ನು ಮುಂದೂಡಿ ಸ್ಪೀಕರ್ ಅವರು ತಮ್ಮ ಚೇಂಬರ್ಗೆ ವಾಪಸ್ ಹೋದ್ರು. ಅದೇ ಸಂದರ್ಭದಲ್ಲಿ ಸ್ಪೀಕರ್ ಅವರು ಕಾಂಗ್ರೆಸ್ನ ಸಂಸದರನ್ನ ತಮ್ಮ ಚೇಂಬರ್ಗೆ ಕೂಡ ಕರೆದಿದ್ರು. ಸಾಮಾನ್ಯವಾಗಿ ಈ ರೀತಿ ಗಲಭೆಗಳು ನಡೆದಾಗ ಸ್ಪೀಕರ್ ಅವರು ತಮ್ಮ ಚೇಂಬರ್ಗೆ ಇವ್ರನ್ನ ಕರೆಸಿ ಮಾತಾಡೋದು ಸಂಪ್ರದಾಯ. ಅದೇ ರೀತಿಯಲ್ಲಿ ಸ್ಪೀಕರ್ ಅವರು ಕಾಂಗ್ರೆಸ್ ಸಂಸದರನ್ನ ತಮ್ಮ ಕಚೇರಿಗೆ ಕರೆದಿದ್ರು. ಕಿರಣ್ ರಿಜಿಜು ಅವರು ಕೂಡ ಆ ಸಂದರ್ಭದಲ್ಲಿ ಸ್ಪೀಕರ್ ಚೇಂಬರ್ ನಲ್ಲಿ ಹಾಜರಿದ್ರು. ಆಗ KC ವೇಣುಗೋಪಾಲ್ ಮತ್ತು ಪ್ರಿಯಾಂಕಾ ವಾದ್ರಾ ಅವರ ನೇತೃತ್ವದಲ್ಲಿ ಒಂದಿಷ್ಟು ಸಂಸದರು ಸ್ಪೀಕರ್ ಚೇಂಬರ್ಗೆ ಬಂದ್ರು. ಅಲ್ಲಿ ಸ್ಪೀಕರ್ ಜೊತೆಗೆ ಇವರು ನಯವಾಗಿ ಮಾತಾಡಬೇಕಿತ್ತು. ಆದ್ರೆ ಇಲ್ಲಿ ಕೆಲವು ಮಹಿಳಾ ಸಂಸದೆಯರು ಸ್ಪೀಕರ್ ಅವರ ವಿರುದ್ಧ ಜೋರಾಗಿ ಮಾತಾಡ್ತಾ ಇರೋದು, ಅವ್ರ ಕಡೆ ಕೈ ತೋರಿಸಿ ಮಾತಾಡ್ತಾ ಇರೋದು, ಇದೆಲ್ಲದೂ ಕೂಡ ಈ ವಿಡಿಯೋದಲ್ಲಿ ಕಾಣಲಿ ಸಿಗ್ತಾ ಇದೆ. ಈ ವಿಡಿಯೋ ಕೆಲವೇ ಸೆಕೆಂಡ್ಗಳಿರುವಂತಹ ವಿಡಿಯೋ. ಆ ನಂತರ ಕೂಡ ಏನೆಲ್ಲ ನಡೆದಿರಬಹುದು ನೀವು ಊಹಿಸಬಹುದು. ಕಿರಣ್ ರಿಜಿಜು ಅವರು ಹೇಳೋ ಪ್ರಕಾರ ಆ ದಿನ ಓಂ ಬಿರ್ಲಾ ಅವರ ಮೇಲೆ ಹಲ್ಲೆ ನಡೆಸುವಂತಹ ಯತ್ನ ಕೂಡ ಈ ಕಾಂಗ್ರೆಸ್ ಸಂಸದರಿಂದ ನಡೆದಿದೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಅನುಚಿತವಾಗಿ ಅಲ್ಲಿ ಇವರೆಲ್ಲರೂ ಕೂಡ ವರ್ತಿಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ KC ವೇಣುಗೋಪಾಲ್ ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಕೂಡ ಇದ್ರು. ಇವರು ಅಟ್ಲೀಸ್ಟ್ ಈ ಸಂಸದರನ್ನ ಕಂಟ್ರೋಲ್ ಮಾಡಬಹುದಿತ್ತು. ಅಂದ್ರೆ ಆ ರೀತಿಯಾಗಿ ಮಾತಾಡಬೇಡಿ, ಸೈಲೆಂಟ್ ಆಗಿರಿ ಅಂತೇಳಿ ಹೇಳಿದ್ರೆ ಖಂಡಿತವಾಗಿ ಅವ್ರು ಕೇಳ್ತಾರೆ. ಆದ್ರೆ ಅದಕ್ಕೆ ಬದಲಾಗಿ ಪ್ರಿಯಾಂಕಾ ವಾದ್ರಾ ಇವ್ರನ್ನ ಇನ್ನು ಪ್ರಚೋದಿಸ್ತಾ ಇದ್ದಾರಂತೆ. ಇನ್ನು ನೀವು ಗಲಾಟೆ ಮಾಡಿ ಅಂತೇಳಿ ಅವರಿಗೆ ಕೈ ಸನ್ನೆ ಮೂಲಕ ಪ್ರಚೋದನೆಯನ್ನು ಕೊಡ್ತಾ ಇದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಓಂ ಬಿರ್ಲಾ ಅವರಿಗೆ ಅವಮಾನ ಮಾಡೋದು, ಹಾಗೇನೆ ಅವ್ರನ್ನ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸೋದು, ಅದಲ್ಲದೆ ಅವರ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡೋದು, ಈ ರೀತಿಯಾದಂತಹ ಪ್ಲಾನ್ ನ ಮಾಡ್ಕೊಂಡೆ ಪ್ರಿಯಾಂಕಾ ವಾದ್ರಾ ಅವರು ಇವರಿಷ್ಟು ಜನರನ್ನ ಕರ್ಕೊಂಡು ಅವರ ಚೇಂಬರ್ಗೆ ಹೋದ ರೀತಿಯಲ್ಲಿ ಕಾಣಿಸ್ತಾ ಇದೆ.
ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಈ ಹಿಂದೆ ಕೂಡ ಹಲವಾರು ಸ್ಪೀಕರ್ಗಳು ಬಂದು ಹೋಗಿದ್ದಾರೆ, ಆದ್ರೆ ಅವ್ರನ್ನ ಉಳಿದಂತ ಸಂಸದರು ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ರು ಇದೆಲ್ಲವೂ ನಾವು ಗಮನಿಸಿದ್ದೇವೆ. ಆದ್ರೆ ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಒಕ್ಕೂಟದ ಸದಸ್ಯರು ಇತ್ತೀಚಿನ ದಿನಗಳಲ್ಲಿ ಸ್ಪೀಕರ್ಗೆ ಕೂಡ ಮರ್ಯಾದೆ ಕೊಡ್ತಾ ಇಲ್ಲ ಅನ್ನೋದು ಈ ವಿಡಿಯೋ ನೋಡಿದಾಗ ಗೊತ್ತಾಗ್ತಾ ಇದೆ. ಇಲ್ಲಿ ಓಂ ಬಿರ್ಲಾ ಅವರ ಮೇಲೆ ಕಾಂಗ್ರೆಸ್ ಸಂಸದರಿಗೆ ಇಷ್ಟೊಂದು ಸಿಟ್ಟಿರ್ಲಿಕ್ಕೆ ಕಾರಣ ಏನು? ಬೇರೆ ಏನು ಅಲ್ಲ, ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಬೇಡದಿರುವ ವಿಷಯಗಳನ್ನ ಮಾತಾಡುವ ಸಂದರ್ಭದಲ್ಲಿ ಓಂ ಬಿರ್ಲಾ ಅವರು ಅವರಿಗೆ ತಡೆ ಒಡ್ತಾ ಇದ್ದಾರೆ. ಇಲ್ಲ, ನೀವು ಈ ವಿಷಯವನ್ನ ಮಾತಾಡ್ಲಿಕ್ಕಿಲ್ಲ, ಸಂಸತ್ತಿನ ರೂಲ್ಸ್ ಪ್ರಕಾರ ಇಷ್ಟನ್ನ ಮಾತ್ರ ನೀವು ಮಾತಾಡಬೇಕು, ಬೇಡದೇ ಇರೋ ವಿಷಯಗಳನ್ನ ಮಾತಾಡಬಾರ್ದು, ಈ ರೀತಿಯಾಗಿ ಅವರಿಗೆ ಬ್ರೇಕ್ ಹಾಕ್ತಾ ಇರ್ತಾರೆ. ಇದನ್ನ ರಾಹುಲ್ ಗಾಂಧಿ ಕೈಲಿ ಸಹಿಸಿಕೊಳ್ಳಿ ಸಾಧ್ಯ ಆಗ್ತಾ ಇಲ್ಲ. ಮೊನ್ನೆ ಕೂಡ ನೀವು ನೋಡಿದ್ದೀರಾ, ನರವಣೆಯವರ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಭಾಷಣ ಮಾಡ್ತಾ ಇರುವಾಗ ರಾಹುಲ್ ಗಾಂಧಿ ಅವರು ಕೆಲವೊಂದು ಸಾಲುಗಳನ್ನ ನಾನು ಓದಿ ಹೇಳಬೇಕು ಅಂತೇಳಿ ಹೇಳಿದ್ರು. ಅದಕ್ಕೆ ಓಂ ಬಿರ್ಲಾ ಅವರು ಅವಕಾಶವನ್ನ ಕೊಡ್ಲಿಲ್ಲ. ಆ ರೀತಿಯಾಗಿ ಇನ್ನೂ ಪ್ರಕಟಗೊಳ್ಳದೇ ಇರುವಂತಹ ಪುಸ್ತಕದ ಬಗ್ಗೆ ಇಲ್ಲಿ ಮಾತಾಡುವ ಹಾಗಿಲ್ಲ ಅಂತಕೊಂಡು ಅವರಿಗೆ ತಾಕೀತನ್ನ ಮಾಡಿದ್ರು. ಆದ್ರೂ ಕೂಡ ರಾಹುಲ್ ಗಾಂಧಿ ತಮ್ಗೆ ಏನ್ ಹೇಳ್ಬೇಕು ಅದನ್ನ ಹೇಳಿ ಕೂತ್ಕೊಂಡ್ರು. ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಓಂ ಬಿರ್ಲಾ ಅವರು ತಡೆಯೊಡ್ಡಿರೋದು ಕೂಡ ಕಾಂಗ್ರೆಸ್ ಸಂಸದರಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಬಿಹೇವ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಘಟನೆ ನಡೆದ ಮರುದಿನ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರು ಒಂದಿಷ್ಟು ಪುಸ್ತಕಗಳೊಂದಿಗೆ ಸಂಸತ್ತಿಗೆ ಆಗಮಿಸಿದ್ರು. ತಾವು ಭಾಷಣ ಮಾಡುವ ಸಂದರ್ಭದಲ್ಲಿ ಆ ಪುಸ್ತಕಗಳನ್ನು ಕೂಡ ಪ್ರದರ್ಶಿಸಿದ್ರು. ಈ ಎಲ್ಲ ಪುಸ್ತಕಗಳು ನೆಹರು ಫ್ಯಾಮಿಲಿಯಲ್ಲಿ ನಡೆದಿರುವಂತಹ ಗೋಲ್ಮಾಲ್ಗಳು, ಅದೇ ರೀತಿಯಲ್ಲಿ ಅವರ ಕೆಲವೊಂದು ಪರ್ಸನಲ್ ವಿಷಯಗಳನ್ನ ಒಳಗೊಂಡಂತಹ ಪುಸ್ತಕಗಳಾಗಿತ್ತು. ಈ ಪುಸ್ತಕಗಳನ್ನ ಅವರು ಪ್ರದರ್ಶನ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಭಾಧ್ಯಕ್ಷರ ಸ್ಥಾನದಲ್ಲಿ ಓಂ ಬಿರ್ಲಾ ಅವರು ಇರಲಿಲ್ಲ. ಅದಕ್ಕೆ ಬದಲಾಗಿ ಟಿಡಿಪಿ ಎಂಪಿ ಆದಂತಹ ಕೃಷ್ಣ ಪ್ರಸಾದ್ ಅವರಿದ್ರು. ಅವರು ಕೂಡ ಬಹಳಷ್ಟು ಪ್ರಯತ್ನವನ್ನ ಪಟ್ಟರು. ಇಲ್ಲ, ಆ ರೀತಿ ನೀವು ಪುಸ್ತಕಗಳನ್ನು ತೋರಿಸಬಾರ್ದು, ದಯವಿಟ್ಟು ಕೂತ್ಕೊಳ್ಳಿ ಅಂತೇಳಿ ಅವ್ರನ್ನ ಹೇಳ್ತಾ ಇದ್ರು. ಆದ್ರೆ ನಿಶಿಕಾಂತ್ ದುಬೆ ಅವರು ತಮ್ಮ ಮಾತನ್ನು ನಿಲ್ಲಿಸಲಿಲ್ಲ. ಏನೆಲ್ಲ ಹೇಳಬೇಕು ಎಲ್ಲದನ್ನ ಹೇಳಿ ನಂತರ ಅವರು ಕೂತ್ಕೊಂಡ್ರು. ಇದರಿಂದಾಗಿ ಕಾಂಗ್ರೆಸ್ ಸಂಸದರು ಅಥವಾ ಇಂಡಿ ಒಕ್ಕೂಟದವರಿಗೆ ಒಂದ್ ರೀತಿಯಾದಂತಹ ಅವಮಾನ ಆಯ್ತು ಅಂತೇಳಿ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈ ಎಲ್ಲಾ ಪುಸ್ತಕಗಳಲ್ಲಿ ಇದ್ದಿದ್ದು ನೆಹರು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು, ನೆಹರು ಮತ್ತು ಎಡ್ವಿನಾ ಮೌಂಟ್ ಬ್ಯಾಟನ್ ಜೊತೆಗೆ ಇದ್ದಂತಹ ಸಂಬಂಧ, ಹಾಗೇನೆ ಇಂದಿರಾ ಗಾಂಧಿ ಮತ್ತು ಅತಾಯಿ ಅವರ ನಡುವೆ ಇದ್ದಂತಹ ಸಂಬಂಧ, ನಂತರ ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ನಡೆದಂತಹ ಭ್ರಷ್ಟಾಚಾರಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪುಸ್ತಕಗಳು. ಇದೆಲ್ಲದೂ ಕೂಡ ನೇರವಾಗಿ ನೆಹರು ಫ್ಯಾಮಿಲಿಯನ್ನೇ ಟಾರ್ಗೆಟ್ ಮಾಡಿರುವಂತಹ ಪುಸ್ತಕಗಳು. ಈ ಪುಸ್ತಕಗಳನ್ನ ಪ್ರದರ್ಶನ ಮಾಡಿದ್ದು ನೆಹರು ಕುಟುಂಬದ ಕುಡಿಗಳಿಗೆ ಸಹಿಸಿಕೊಳ್ಳಿಕ್ಕಾಗಿಲ್ಲ. ಹಾಗಾಗಿ ಅವರಿಗೆ ಸ್ಪೀಕರ್ ಮೇಲೆ ನಖಶಿಕಾಂತ ಕೋಪ ಬಂತು. ಅದರ ಮುಂದುವರಿದ ಭಾಗವಾಗಿ 4ನೇ ತಾರೀಕು ಪ್ರಧಾನಮಂತ್ರಿಗಳು ಭಾಷಣ ಮಾಡಲಿಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಆಸನವನ್ನ ಸುತ್ತುವರಿದು ತಮ್ಮ ಸೇಡನ್ನ ತೀರಿಸಿಕೊಂಡ್ರು ಅಂತ ಹೇಳ್ಕೊಂಡೆ ಹೇಳ್ಬಹುದು. ಹಾಗೇನೆ ಮುಂದುವರೆದು ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯನ್ನು ಕೂಡ ಇಂಡಿ ಒಕ್ಕೂಟದ ಸದಸ್ಯರು ಈಗ ಓಂ ಬಿರ್ಲಾ ಅವರ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲಿಕ್ಕೆ ಹೊರಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಅವಿಶ್ವಾಸ ನಿರ್ಣಯ ಮಂಡನೆ ಸಂಬಂಧಪಟ್ಟಂತೆ ಅವರೊಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಆ ಮನವಿ ಪತ್ರವನ್ನ ಸ್ವತಃ ರಿಸೀವ್ ಮಾಡಿರೋದು ಓಂ ಬಿರ್ಲಾ ಅವರೇ. ಆದ್ರೆ ಈ ಮನವಿ ಪತ್ರದಲ್ಲಿ ಹಲವಾರು ಮಿಸ್ಟೇಕ್ಗಳು ಕೂಡ ಇತ್ತು. ಅದರಲ್ಲಿ ಪ್ರಮುಖವಾಗಿ 2026 ಬದಲಿಗೆ 2025ನೇ ಇಸ್ವಿ ಅಂತ ತಗೊಂಡು ಬರ್ದಿದ್ರು. ಈ ಮನವಿ ಪತ್ರಕ್ಕೆ 118 ಅಥವಾ 120 ಸಂಸದರು ಸಹಿ ಕೂಡ ಮಾಡಿದ್ರು. ಇವರೆಲ್ಲರೂ ಕೂಡ ಅಷ್ಟೇ ಕಣ್ಣು ಮುಚ್ಕೊಂಡು ಸಹಿ ಮಾಡಿದ ರೀತಿಯಲ್ಲಿ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಆ ಮನವಿ ಪತ್ರದಲ್ಲಿ ಏನ್ ಬರ್ದಿದ್ದಾರೆ, ಏನಿದೆ ಎಲ್ಲದನ್ನು ಸ್ವಲ್ಪ ಓದ್ಕೊಂಡು ಸೈನ್ ಮಾಡ್ಬೇಕಿತ್ತು. ಅಟ್ಲೀಸ್ಟ್ ಅವರು ಒಂದ್ ಸ್ವಲ್ಪ ಕಣ್ಣಾಡಿಸಿದ್ರು ಕೂಡ ಇಸ್ವಿಯಲ್ಲಿ ಬದಲಾವಣೆ ಆಗಿರೋದು ಅವರ ಗಮನಕ್ಕೆ ಬರ್ತಾ ಇತ್ತು. ಆದ್ರೆ ಇವರೆಲ್ಲರೂ ಕೂಡ ಕುರಿಗಳ ತರ ಸಹಿ ಮಾಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಇದರಲ್ಲಿ ಬಹುತೇಕರು ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ತಮ್ಮ ನಾಯಕನನ್ನ ಪ್ರಶ್ನೆ ಮಾಡುವ ಹಾಗಿಲ್ಲ. ಅವ್ರು ಎಲ್ಲಿ ಸಹಿ ಮಾಡು ಅಂತ ಹೇಳ್ತಾರೋ ಅಲ್ಲಿ ಸಹಿ ಮಾಡಬೇಕಾದಂತಹ ಅನಿವಾರ್ಯತೆ ಅವರಿಗಿದೆ. ಹಾಗಾಗಿ ಅವರು ಕಣ್ಣು ಮುಚ್ಕೊಂಡು ಸೈನ್ ಮಾಡಿದ್ರು. ಈ ಮಿಸ್ಟೇಕ್ ಗಳನ್ನ ಗಮನಿಸಿದಂತಹ ಓಂ ಬಿರ್ಲಾ ಅವರು ಇದಿಷ್ಟು ಮಿಸ್ಟೇಕ್ ಗಳನ್ನ ಸರಿ ಮಾಡಿಕೊಂಡು ಫ್ರೆಶ್ ಆಗಿ ಅಪ್ಲಿಕೇಶನ್ ಕೊಡಿ ಅಂತ ಹೇಳ್ಕೊಂಡು ಅವ್ರನ್ನ ವಾಪಸ್ ಕಳಿಸ್ಕೊಟ್ರು. ಕೊನೆಗೆ ಹೊಸದಾಗಿ ಒಂದು ಮನವಿ ಪತ್ರವನ್ನು ಕೊಟ್ಟರು. ಅದನ್ನು ಕೂಡ ಅವರು ಸ್ವೀಕರಿಸಿದ್ರು. ಹಾಗೆಯೇ ಈ ಅವಿಶ್ವಾಸ ನಿರ್ಣಯ ಮಂಡನೆ ಮುಗಿಯುವವರೆಗೂ ಕೂಡ ನಾನು ಸದನಕ್ಕೆ ಬರೋದಿಲ್ಲ ಅಂತೇಳಿ ಹೇಳಿ ಅವರಿಗೆ ಸದನದಿಂದ ದೂರ ಉಳಿದಿದ್ದಾರೆ. ಇದಿಷ್ಟು ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ಬಾರಿ ಲೋಕಸಭೆ ಅಸ್ತಿತ್ವಕ್ಕೆ ಬಂದ ದಿನದಿಂದ ಕೂಡ ರಾಹುಲ್ ಗಾಂಧಿ ಅವರಿಗೆ ಓಂ ಬಿರ್ಲಾ ಅವರ ಬಗ್ಗೆ ಬಹಳಷ್ಟು ಅಸಹನೆ ಇದೆ. ನಿಮ್ಗೆ ಗೊತ್ತಿರಬಹುದು, ಓಂ ಬಿರ್ಲಾ ಅವರು ಸಭಾಧ್ಯಕ್ಷರಿಗೆ ಆಯ್ಕೆಯಾದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತೆ ರಾಹುಲ್ ಗಾಂಧಿ ಅಂದ್ರೆ ವಿಪಕ್ಷ ನಾಯಕ ಇವರು ಅವ್ರನ್ನ ಅಭಿನಂದಿಸಬೇಕಿತ್ತು. ಆ ಸಂದರ್ಭದಲ್ಲಿ ಪ್ರಥಮವಾಗಿ ನರೇಂದ್ರ ಮೋದಿ ಅವರು ಅವರನ್ನ ಅಭಿನಂದಿಸಿದ್ರು. ಮೊದಲಂದ್ರೆ ಕೈ ಮುಗಿದ್ರು. ಆಗ ಓಂ ಬಿರ್ಲಾ ಅವರು ಕೂಡ ಪ್ರತಿಯಾಗಿ ಕೈ ಮುಗಿದ್ರು. ಅದಾದ್ಮೇಲೆ ಓಂ ಬಿರ್ಲಾ ಅವರ ಕೈ ಕುಲುಕಿದ್ರು ನರೇಂದ್ರ ಮೋದಿ ಅವರು. ಆ ಸಂದರ್ಭದಲ್ಲಿ ಓಂ ಬಿರ್ಲಾ ಅವರು ಸ್ವಲ್ಪ ಗೌರವ ಸೂಚಕವಾಗಿ ತಮ್ಮ ತಲೆಯನ್ನ ಬಗ್ಗಿಸಿದ್ರು. ಆ ನಂತರ ರಾಹುಲ್ ಗಾಂಧಿ ಅವರು ಓಂ ಬಿರ್ಲಾ ಅವರಿಗೆ ಹಸ್ತಲಾಘವ ಮಾಡಿದ್ರು. ಆ ಸಂದರ್ಭದಲ್ಲಿ ಓಂ ಬಿರ್ಲಾ ಅವರು ತಮ್ಮ ತಲೆಯನ್ನ ಬಗ್ಗಿಸಿರ್ಲಿಲ್ಲ.
ಇದು ಕೂಡ ರಾಹುಲ್ ಗಾಂಧಿ ಅವರ ಈಗೋಗೆ ಪೆಟ್ಟು ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಆ ನಂತರ ರಾಹುಲ್ ಗಾಂಧಿ ಅವರು ಮಾತಾಡ್ತಿರೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಎದುರುಗಡೆ ಸ್ಪೀಕರ್ ಅವರು ತಲೆ ತಗ್ಗಿಸಿದ್ರು. ಆದ್ರೆ ನನಗೆ ಅವ್ರು ಶೇಕ್ ಹ್ಯಾಂಡ್ ಮಾಡೋ ಸಂದರ್ಭದಲ್ಲಿ ನೇರವಾಗಿ ನಿಂತಿದ್ರು ಅಂತ ಹೇಳಿದ್ರು. ನಮ್ಮಿಬ್ಬರನ್ನು ಕೂಡ ಅವರು ಒಂದೇ ರೀತಿಯಲ್ಲಿ ನೋಡ್ಬೇಕಾಗಿತ್ತು. ಅವರು ಪ್ರಧಾನಮಂತ್ರಿ ಆದ್ರೆ ನಾನು ಶಾಡೋ ಪ್ರಧಾನಮಂತ್ರಿ, ಹಾಗಾಗಿ ಇಬ್ಬರನ್ನು ಕೂಡ ಒಂದೇ ದೃಷ್ಟಿಯಲ್ಲಿ ನೋಡ್ಬೇಕಿತ್ತು. ಆದ್ರೆ ಇಲ್ಲಿ ನರೇಂದ್ರ ಮೋದಿ ಅವರ ಎದುರುಗಡೆ ತಾವು ತಲೆ ತಗ್ಗಿಸುವ ಮುಖಾಂತರ ಮುಂದಿನ ದಿನಗಳಲ್ಲಿ ನಾನು ಈ ಸದನದಲ್ಲಿ ನಿಮ್ಮ ಆಜ್ಞಾನುವರ್ತಿ ಆಗಿರುತ್ತೇನೆ ಅಂತಕೊಂಡು ತೋರಿಸ್ಕೊಂಡಿದ್ದಾರೆ ಅಂತಕೊಂಡು ರಾಹುಲ್ ಗಾಂಧಿ ಅವರು ಹೇಳಿದ್ರು. ಇಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು. ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಓಂ ಬಿರ್ಲಾ ಅವರಿಗಿಂತಲೂ ನರೇಂದ್ರ ಮೋದಿ ಅವರು ಹಿರಿಯರಾಗಿದ್ದಾರೆ. ಹಾಗಾಗಿ ಅವರ ವಯಸ್ಸಿಗೆ ಅವರು ಮರ್ಯಾದೆಯನ್ನು ಕೊಟ್ಟು ನಮ್ಮ ತಲೆಯನ್ನ ಬಗ್ಗಿಸ್ತಿರೋ ಹೊರತು ಅವರು ಪ್ರಧಾನಮಂತ್ರಿ ಅಂತಕೊಂಡು ತಲೆ ಬಗ್ಗಿಸ್ತಿರುವಂತ ಸಾಧ್ಯತೆ ಇಲ್ಲ. ಹಾಗೇನೆ ರಾಹುಲ್ ಗಾಂಧಿ ಅವರು ಓಂ ಬಿರ್ಲಾ ಅವ್ರಿಗಿಂತ ತುಂಬಾ ಚಿಕ್ಕವರು. ಆದ್ರಿಂದಾಗಿ ಇಲ್ಲಿ ಓಂ ಬಿರ್ಲಾ ಅವರು ರಾಹುಲ್ ಗಾಂಧಿ ಅವರ ಎದುರುಗಡೆ ತಲೆ ತಗ್ಗಿಸ್ಲಿಲ್ಲ. ಇದನ್ನ ರಾಹುಲ್ ಗಾಂಧಿ ಅವ್ರ ಕೈಲಿ ಸಹಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅನ್ಸ್ತದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇದನ್ನ ಕೂಡ ಟೀಕಿಸಿದ್ರು. ಅದೇನೇ ಇರಲಿ, ಓವರ್ ಆಲ್ ಆಗಿ ನಾವು ಮಾತಾಡೋದಾದ್ರೆ ಇಲ್ಲಿ ಓಂ ಬಿರ್ಲಾ ಅವರು ಸದನವನ್ನ ಅತ್ಯಂತ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ ಇಂಡಿ ಒಕ್ಕೂಟದವರು ಇರ್ಬೋದು, ಅವರಿಗೆ ಸದನ ಸುಸೂತ್ರವಾಗಿ ನಡೆಯೋದು ಬೇಕಿಲ್ಲ. ಹಾಗಾಗಿ ಪ್ರತಿದಿನ ಒಂದಲ್ಲ ಒಂದು ವಿಷಯವನ್ನು ಹಿಡ್ಕೊಂಡು ಗಲಭೆಯನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಇವ್ರನ್ನ ಹೇಗೆ ನಿಭಾಯಿಸಬೇಕೋ ಆ ರೀತಿಯಾಗಿ ಓಂ ಬಿರ್ಲಾ ಅವರು ನಿಭಾಯಿಸ್ತಾ ಇದ್ದಾರೆ. ಯಾರಿಗೂ ಕೂಡ ಎಲ್ಲಿಯೂ ಬೇಕಾಬಿಟ್ಟಿಯಾಗಿ ಮಾತಾಡ್ಲಿಕ್ಕೆ ಇವರು ಅವಕಾಶವನ್ನು ಕೊಡ್ತಾ ಇಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರ ಮನಸ್ಥಿತಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತದ್ದು. ತನಗೆ ಏನ್ ತೋಚ್ತದೋ ಅದನ್ನು ನಾನು ಮಾತಾಡ್ಲೇಬೇಕು, ಈ ರೀತಿಯಾದಂತ ಹಠ ಸ್ವಭಾವ ರಾಹುಲ್ ಗಾಂಧಿ ಅವರದ್ದು. ಆ ಮುಖಾಂತರ ನಾನೇನೋ ಸಾಧಿಸ್ತಾ ಇದ್ದೇನೆ ತಕೊಂಡು ಅವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ಅದೆಲ್ಲದೂ ಕೂಡ ಅವ್ರಿಗೆ ಉಲ್ಟಾ ಆಗ್ತದೆ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಜನರ ಮನಸ್ಸನ್ನ ಗೆಲ್ಬೇಕು ಅಂತ ಹೇಳಿದ್ರೆ ಸದನದಲ್ಲಿ ಉತ್ತಮವಾಗಿ ಮಾತಾಡಬೇಕು, ಎಲ್ಲಾ ಚರ್ಚೆಗಳಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಅದಕ್ಕೆ ಬದಲಾಗಿ ಈ ರೀತಿಯಾಗಿ ಗಲಭೆ ಮಾಡ್ಕೊಂಡಿರೋದು ಕೂಡ ಯಾರಿಗೂ ಹಿಡಿಸೋದಿಲ್ಲ. ಅದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕು. ನೀವು ಅವರ ಇನ್ನೊಂದು ವಿಡಿಯೋನು ಕೂಡ ಮೊನ್ನೆ ನೋಡಿರ್ಬೋದು. ಮೊನ್ನೆ ಸದನ ಮುಗಿದ ನಂತರ ಪಾರ್ಲಿಮೆಂಟಿನ ಹೊರಗಡೆ ಪತ್ರಕರ್ತರ ಹತ್ರ ಪ್ರಹ್ಲಾದ್ ಜೋಶಿ ಮತ್ತು ಅಶ್ವಿನಿ ವೈಷ್ಣವ್ ಅವರು ಏನೋ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಮತ್ತು ಕೆ.ಸಿ. ವೇಣುಗೋಪಾಲ್ ಇವರೆಲ್ಲರೂ ಅಲ್ಲಿ ಬರ್ತಾ ಇದ್ರು. ಇಲ್ಲಿ ಪತ್ರಕರ್ತರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾ ಇರೋದನ್ನ ಗಮನಿಸಿದಂತ ರಾಹುಲ್ ಗಾಂಧಿ ಅವರು ಸ್ಟೈಲ್ ಆಗಿ ಸ್ಮೈಲ್ ಕೊಟ್ಕೊಂಡು ತಮ್ಮ ಕಿಸೆಯಲ್ಲಿ ಕೈ ಇಳಿಸಿ ನೇರವಾಗಿ ಇವ್ರು ಮಾತಾಡ್ತಿರೋ ಕಡೆ ಬಂದು ನಾನು ಕೂಡ ನಿಮ್ ಜೊತೆ ಜಾಯಿನ್ ಆಗ್ತೇನೆ ಅಂತೇಳಿ ಹೇಳಿದ್ರು. ಆಗ ಪ್ರಹ್ಲಾದ್ ಜೋಶಿ ಅವರು ಅಲ್ಲಿಂದ ಹೊರಟೋದ್ರು. ಇಲ್ಲಿ ರಾಹುಲ್ ಗಾಂಧಿ ಅವ್ರ ವರ್ತನೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವರು ಪತ್ರಕರ್ತರ ಜೊತೆ ಮಾತಾಡ್ತಾ ಇದ್ರೆ ಅವ್ರು ಮಾತಾಡಿ ಮುಗಿಯೋರು ಇವ್ರು ಕಾಯ್ಬೇಕಿತ್ತು, ಇವ್ರಿಗೆ ಏನಾದ್ರು ಮಾತಾಡ್ಬೇಕು ಅಂತ ಹೇಳಿದ್ರೆ. ಆದ್ರೆ ಅವ್ರು ಮಾತಾಡ್ತಿರೋ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡಿ ಅವರಿಗೆ ಡಿಸ್ಟರ್ಬ್ ಕೂಡ ಮಾಡಿದ್ರು. ಹಾಗೇನೆ ತಾನೇನೋ ಬಹುದೊಡ್ಡದಾದಂತ ಸಾಧನೆಯನ್ನ ಮಾಡಿದೆ ಅನ್ನೋ ರೀತಿಯಲ್ಲಿ ಅವರು ಬೀಗ್ತಾ ಇದ್ರು. ಇವರ ಈ ವರ್ತನೆಯನ್ನ ಕೆ.ಸಿ. ವೇಣುಗೋಪಾಲ್ ಅವರು ನಿಂತ್ಕೊಂಡು ನೋಡ್ಕೊಂಡು ತುಂಬಾ ಖುಷಿ ಪಡ್ತಾ ಇರೋದು ಕೂಡ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇತ್ತು. ಇಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಈ ವರ್ತನೆಯನ್ನ ಈ ಕೆ.ಸಿ. ವೇಣುಗೋಪಾಲ್ ಅಥವಾ ಉಳಿದಂತಹ ಕೆಲವರವರ ಅಕ್ಕಪಕ್ಕದಲ್ಲಿರುವವರು ಕಂಟ್ರೋಲ್ ಮಾಡಬೇಕು. ಆದ್ರೆ ಇವರೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ರು ಕೂಡ ಅದು ಸರಿ ಇದೆ ಅಂತಕೊಂಡು ಸಮರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಮುಳು ಆಗುವಂತ ಸಾಧ್ಯತೆ ಇದೆ. ಇದರ ಲಕ್ಷಣಗಳು ಈಗಾಗಲೇ ನಮ್ಗೆ ಕಾಣಿಸ್ಲಿಕ್ಕೆ ಶುರುವಾಗಿದೆ. ಮೊನ್ನೆ ಜಗದಾಂಬಿಕಾ ಪಾಲ್ ಅವರು ಹೇಳಿದ ರೀತಿಯಲ್ಲೇ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ರಾಹುಲ್ ಗಾಂಧಿ ಅವರು ತಮ್ಮನ್ನ ತಾವು ತಿದ್ದುಕೊಂಡು ಸರಿಯಾದ ರೀತಿಯಲ್ಲಿ ವರ್ತಿಸಿದ್ರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದಿಷ್ಟು ಸೀಟ್ಗಳು ಎಕ್ಸ್ಟ್ರಾ ಸಿಗುವಂತ ಸಾಧ್ಯತೆಗಳಿರ್ತದೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಕಾಂಗ್ರೆಸ್ ನೆಲ ಕಚ್ಚೋದಂತೂ ಗ್ಯಾರಂಟಿ ಅನಿಸ್ತದೆ. ಈಗಾಗಲೇ ಕಾಂಗ್ರೆಸ್ ಹಲವಾರು ರಾಜ್ಯಗಳಲ್ಲಿ ನೆಲ ಕಚ್ಚಿದೆ ಅಥವಾ ಹೇಳ ಹೆಸರಿಲ್ಲದ ರೀತಿಯಲ್ಲಿ ಮಾಯ ಆಗ್ಬಿಟ್ಟಿದೆ. ಆದ್ರೂ ಕೂಡ ಅಲ್ಲಲ್ಲಿ ತನ್ನ ಅಸ್ತಿತ್ವವನ್ನ ಇನ್ನೂ ಉಳಿಸ್ಕೊಂಡಿದೆ. ಈ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಈ ನಾಯಕ ಅನ್ಸ್ಕೊಂಡಿರುವ ರಾಹುಲ್ ಗಾಂಧಿ ಅವರು ಸರಿಯಾದ ರೀತಿಯಲ್ಲಿ ವರ್ತಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಅತ್ಯಂತ ಸಂಕಷ್ಟದ ದಿನಗಳನ್ನ ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗಿ ಬರ್ತದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ರಾಹುಲ್ ಗಾಂಧಿ ಅವರು ತಮ್ಮ ವರ್ತನೆಯನ್ನ ಬದಲಾಯಿಸ್ಕೊಳ್ತಾರ ಅಥವಾ ಈಗ ಏನ್ ಮಾಡ್ತಾ ಇದ್ದಾರೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.